ಸೊ ನೀವು ನೋಡಿದಂಗೆ ಕಾಜಲ್ ಅವ್ರ ಕ್ಯಾರೆಕ್ಟರೈಸೇಷನ್ ಮತ್ತು ಅವ್ರ ಆ್ಯಕ್ಟಿಂಗ್ ಬಗ್ಗೆ ಏನು ಹೇಳ್ತೀರಾ ಅಂತ? ಅದೇ ಅವ್ರು ಮುಂಚೆನೇ ಒಂದು ಅವರು ಥಿಯೇಟರ್ ಆರ್ಟಿಸ್ಟ್ ಅಂತ ಹೇಳಿದರು ನನಗೆ. ನಾವು ಆ್ಯಕ್ಚುಲಿ ಶೂಟಿಂಗ್ ಮಾಡೋಕ್ಕಿಂತ ಮುಂಚೆನೇ ಅವ್ರು ಆಗಲೇ ಶೂಟ್ ಮಾಡಿದರು. ಅವ್ರ ಪಾರ್ಟ್ ಎಲ್ಲ ತುಂಬ ಶೂಟ್ ಮಾಡಿ ನಾನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ. ಸೊ ಅದರ ವಿಜುವಲ್ಸ್ ನೋಡಿದೆ, ತುಂಬ ಚೆನ್ನಾಗಿದೆ, ತುಂಬ ಒಳ್ಳೆ ಆ್ಯಕ್ಟ್ರೆಸ್ಸು. ತುಂಬ ಖುಷಿ ಆಗುತ್ತೆ ಅವ್ರ ಜೊತೆ ಕೆಲಸ ಮಾಡಿ. ಈ ಪರ್ಟಿಕ್ಯುಲರ್ ಸಿನಿಮಾ ಸ್ವಲ್ಪ ಟೈಮ್ ತೊಗೊಂಡಿದೆ, ಆಲ್ಮೋಸ್ಟ್ 2 years ಆಗ್ತಾ ಬಂತು. ಸೊ ಪರ್ಟಿಕ್ಯುಲರ್ ಆಗಿ ಈ ಕ್ಲೈಮೇಟ್ ಸಿಚುವೇಶನಲ್ಲೇ ಶೂಟ್ ಮಾಡಬೇಕು ಅಂತ. ಸೊ ಈ ಕ್ಲೈಮೇಟ್ ಸಿಚುವೇಶನಲ್ಲಿ ಗ್ರೀನಿಶ್ ಆಗಿ ಕಾಣಿಸ್ಬೇಕು ಅಂತ. ಸೊ ಇಷ್ಟು ಇದಕ್ಕೂ ಕಂಟಿನ್ಯೂಟಿ ಮೇಂಟೈನ್ ಮಾಡಬೇಕಾಗುತ್ತೆ, ನೀವು ಅದೇ ಗೆಟಪಲ್ಲಿ ಇರಬೇಕಾಗುತ್ತೆ. ಸೊ ಆ ಕ್ಯಾರೆಕ್ಟರೈಸೇಷನ್ ಮತ್ತೆ ಎಂಟ್ರ್ ಆಗಬೇಕಾಗುತ್ತೆ, ಬರ್ತಾ ಇರಬೇಕು. ಸೈಮಲ್ಟೇನಿಯಸ್ ಆಗಿ 2-3 ಸಿನಿಮಾಗಳು ಶೂಟ್ ಮಾಡಬೇಕಾದ್ರೆ ಸೊ ಅದೇನು ಟಫ್ ಆಯ್ತಾ ಹೇಗೆ ಅಂತ? ಅದೊಂದು ಸ್ವಲ್ಪ, ಯಾಕೆಂದರೆ ಆಲ್ಮೋಸ್ಟ್ ಸ್ಪ್ಯಾನ್ ಆಫ್ 2.5 years ಶೂಟ್ ಮಾಡಿದ್ವಿ. ಅದೇ ಬಿಕಾಸ್ ಅದು ಹೇಳಿದ್ನಲ್ಲ, ನಾವು ಮಳೆಯಲ್ಲಂತೂ ಶೂಟ್ ಮಾಡೋಕ್ಕಾಗ್ತಿಲ್ಲ, ಬಟ್ ಆ ಮಳೆದ ಫೀಲ್ ಅಂತೂ ಇರಬೇಕು. ಆಮೇಲೆ ಸಮ್ಮರಲ್ಲಿ ತುಂಬ ಡ್ರೈ ಆಗಿರ್ತಾಯಿತ್ತು. ಸೊ ನಮಗೊಂದು ಪೀಕ್ ಒಂದು 2-3 months ಇರ್ತಾಯಿತ್ತು. ಅದನ್ನ ಫಿನಿಷ್ ಮಾಡೋದು ತಿರ್ಗಿ ಆಲ್ಮೋಸ್ಟ್ 1 year ಕಾಯಬೇಕಾಗಿತ್ತು. ತಿರ್ಗಾ ಅದೇ ಲೊಕೇಶನ್ಸ್ ಅಲ್ಲಿ ಶೂಟ್ ಮಾಡೋಕ್ಕೆ. ಬಟ್ ಆ ಟೈಮಲ್ಲಿ ಅಂದರೆ ಕೂರ್ಗಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಒಂದು ಜೂನ್, ಜುಲೈ, ಆಗಸ್ಟಲ್ಲಿ ಮಳೆ ಮುಗಿದ ತಕ್ಷಣ ಆ ಹೋಲ್ ಅಟ್ಮಾಸ್ಫಿಯರೇ ತುಂಬ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ಒಂದಷ್ಟು ಈಗ ಕ್ಯಾರೆಕ್ಟರಲ್ಲೇ ಇರೋಕ್ಕೋ ಇಲ್ಲ 100% ಈಗ 3 years ಒಂದೇ ಕ್ಯಾರೆಕ್ಟರಲ್ಲಿ ಇರೋಕ್ಕಾಗಲ್ಲ. ಸೊ ಅದಕ್ಕೆ ಸ್ವಿಚ್ ಆಫ್ ಆ್ಯಂಡ್ ಸ್ವಿಚ್ ಆನ್ ಆಗಬೇಕು. ಬಟ್ ಕಂಟಿನ್ಯೂಟಿ ಮೇಂಟೆನೆನ್ಸ್ ಎಲ್ಲ ಒಂಥರ ಸಿನಿಮಾ ಒಂದೊಂದ್ಸಲಿ ಹೆಂಗಾಗತ್ತೆ ಅಂತ ಗೊತ್ತಿಲ್ಲ, ಅದೇ ಆಗ್ಬಿಟ್ಟಿರುತ್ತೆ. ಈಗ ನೀವೇ ಹೇಳ್ದಂಗೆ ಸುಮ್ಮನೆ ಯೋಚನೆ ತಲೆಯಲ್ಲಿ ಇರಬೇಕು, ಮಿಕ್ಕಿದೆಲ್ಲ ಸಬ್ಕಾನ್ಷಿಯಸ್ಲಿ ಅದು ನಡೀತಾನೆ ಇರುತ್ತೆ. ಈಗ ನಾವು ಕಣ್ಣಲ್ಲಿ ನೋಡಿದಾಗ ಕೂರ್ಗ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅಲ್ಲಿದ್ದಾಗ ಅಲ್ಲಿ ನಾವು ಜೀವಿಸಿದಾಗ ಓಕೆ ಕೂರ್ಗ್ ಸಕ್ಕದಾಗಿ ಕಾಣುತ್ತೆ. ಅಷ್ಟೇ ಚೆನ್ನಾಗಿ ಕಣ್ಣಿಗೆ ಕಟ್ಕೊಡೋಕೆ ಕ್ಯಾಮ್ರಾಮನ್ ಕೈಲಿ. ಸೊ ಸಮರ್ಥ ಅವ್ರ ಬಗ್ಗೆ ಹೇಳಿ, ಅವರ ಕ್ಯಾಮ್ರಾ ವರ್ಕ್ ಹೇಗೆ ಅನಿಸ್ತು ನೀವು ಸ್ಕ್ರೀನಲ್ಲಿ ನೋಡಿದಾಗ ಅಂತ? ಅದೇ ನಮ್ಮ ಇದರಲ್ಲಿ ಆ್ಯಕ್ಚುಲಿ ಸಮರ್ಥ ಅವ್ರು ಮಾಡಿದ್ದಾರೆ, ಅಭಿಷೇಕ್ ಕಾಸರಗೋಡು ಅವ್ರು ಮಾಡಿದ್ದಾರೆ, ಆಮೇಲೆ ನವೀನ್ ಅವ್ರು ಮಾಡಿದ್ದಾರೆ, ಜೊತೆಗೆ ಇನ್ನೊಂದು 2-3 ಜನ ಕ್ಯಾಮ್ರಾಮ್ಯಾನ್ ಮಾಡಿದ್ದಾರೆ. ಸೊ ಎಲ್ಲರ ಸೀಕ್ವೆನ್ಸಸ್ಸು ತುಂಬ ಚೆನ್ನಾಗಿ ಮಾಡಿದೆ. ಸೊ ಏನಂದರೆ ಮೋಸ್ಟ್ಲಿ ಅವರೆಲ್ಲರಿಗೂ ಕಾಮನ್ ಫ್ಯಾಕ್ಟರ್ ನಮ್ಮ ಡೈರೆಕ್ಟರ್ ಶೈಲೇಶ್ ನಾಯರ್. ಸೊ ಏನೇ ನೋಡಿದ್ರೂ ಸಿನಿಮಾ ಒನ್ನೆಸ್, ಹೋಲ್ನೆಸ್ ಕಾಣಿಸುತ್ತೆ, ಅಷ್ಟು ಜನ ಕೆಲಸ ಮಾಡಿದ್ರೇನು. ಬಟ್ ಆಮೇಲೆ ಯಾರಿಗೆ ಟ್ರೇಲರ್ ತೋರಿಸಿದ್ರೇನು ಫಸ್ಟ್ ಹೇಳೋದು ಸಿನಿಮಾಟೋಗ್ರಫಿನೇ. ತುಂಬ ಚೆನ್ನಾಗಿಲ್ಲ, ಫ್ರೇಮ್ಸು ಅಷ್ಟು ಆರ್ಟಿಸ್ಟಿಕ್ ಫ್ರೇಮ್ಸು, ಆಮೇಲೆ ವೈಡ್ ಫ್ರೇಮ್ಸು, ಕೂರ್ಗ್ನ ಅಷ್ಟು ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ದಾರೆ. ನಿಮಗೆ ಬರೀ ಆ ಲೊಕೇಶನ್ ಅಲ್ಲ, ನಿಮಗೆ ಆ ವೆದರು, ಕಂಪ್ಲೀಟ್ ಫೀಲ್ ಕ್ಯಾಪ್ಚರ್ ಮಾಡಿದೆ. ತುಂಬ ಖುಷಿ. ಈಗ ನಮ್ಮ ಸಿನಿಮಾ ನೋಡ್ತಿದ್ರೇನು ನೀವು, ಸೌಂಡ್ ಇರ್ಬೋದು, ಇಲ್ಲ ಕ್ರಿಕೆಟ್ಸ್ ಇಲ್ಲ ಇನ್ಸೆಕ್ಟ್ ಸೌಂಡ್ ಇರ್ಬೋದು, ಆ್ಯಂಬಿಯಂಟ್ ಸೌಂಡ್ ಇರ್ಬೋದು, ಜೊತೆಗೆ ಸಿನಿಮಾಟೋಗ್ರಫಿ ಇರ್ಬೋದು. ಸೊ ಈ ಊರ್ದು ಇಡೀ ಫೀಲ್ನ ನಮ್ಮ ಡೈರೆಕ್ಟರ್ ಕ್ಯಾಪ್ಚರ್ ಮಾಡಿದ್ದಾರೆ. ತುಂಬ ಅದು ಲಶ್ ಗ್ರೀನ್ ಇದ್ರೂ ಅದ್ರ ಮೇಲೆ ಒಂದು ಟಿಂಟ್ ಇದೆ, ಒಂದು ಪ್ಯಾಟ್ರನ್, ಯಾಕೆಂದರೆ ಅದು ಕತೆಗೆ ಅದು ನೀಡಿದೆ ಅಂತ ಅನಿಸುತ್ತೆ. ಸೊ ಅದೇ ಒಂದಷ್ಟು ಕತೆಗಳನ್ನ ಹೇಳೋಕೆ ಶುರು ಮಾಡುತ್ತೆ ಅಂತ. ಅದೊಂದು ಜನದ್ದು ಒಂದು ಮೂಡ್ ಕ್ರಿಯೇಟ್ ಮಾಡುತ್ತೆ. ಆ ಟಿಂಟು ಇಲ್ಲ ಆ ಪ್ಯಾಟರ್ನು ಒಂದು ಮೂಡ್ ಕ್ರಿಯೇಟ್ ಮಾಡುತ್ತೆ. ಆ ಮೂಡೇ ಪೆಪ್ಪೆಲೆ ಇರೋದು. ಸೊ ಆ ಜನಕ್ಕೆ ಮೋಸ್ಟ್ಲಿ ನಮಗೆ ಇಲ್ಲಿಗ ಮೂಡ್ ಒಂದು ಸ್ವಲ್ಪ ಹೊಸ್ತಿರ್ಬೋದು, ಬಟ್ ಆ ಮೂಡ್ಗೆ ಜನ ಈಗ ಕನೆಕ್ಟ್ ಆಗ್ತಾರೆ. ಸೊ ಅದು ಒಂಥರ ಫ್ರೆಶ್ ಆಗಿ ಕಾಣಿಸುತ್ತೆ ಅಂತ ಅನ್ಸುತ್ತೆ. ಓಕೆ, ಫಸ್ಟ್ ಟೈಮ್ ಅಲ್ಲ, ರಿಲೀಸ್ ಆಗ್ತಿರೋ ಲೆಕ್ಕದಲ್ಲಿ ಪೂರ್ಣ ಅವ್ರ ಜೊತೆ ಫಸ್ಟ್ ಟೈಮ್, ಅಂದರೆ ಅವ್ರ ಮ್ಯೂಸಿಕಲ್ ಫಸ್ಟ್ ಟೈಮ್ ವರ್ಕ್ ಮಾಡ್ತಿರೋದು. ಇವನ್ ಪೂರ್ಣ ಅವರು ಮಾಡಿರೋ ಬೇರೆ ಸಿನಿಮಾಗಳು ಕಂಪೇರ್ ಮಾಡಿದ್ರೆ ಬೇರೆನೇ ಕೇಳಿಸ್ತಿದೆ ಇಲ್ಲಿ ಆಡಿಯೋ, ಅಂದರೆ ಬೇರೆನೇ ಸೌಂಡ್ ಥರ ಕೇಳಿಸ್ತಿದೆ. ಸೊ ಹೇಗೆ ಅನ್ನಿಸ್ತಿದೆ ಅಂತ ಈಗ? ಅದೇ ನನಗೂ ಫಸ್ಟ್ ಟೈಮ್ ಕಂಪ್ಲೀಟ್ ಸಿನಿಮಾ ವಿತ್ ರೀರೆಕಾರ್ಡಿಂಗ್ ನೋಡಿದಾಗ ನನಗೆ ಶಾಕ್ ಆಯಿತು ನೋಡ್ಬಿಟ್ಟು. ಇಷ್ಟೊಳ್ಳೆ ಮ್ಯೂಸಿಕ್, ಅದು ನಮ್ಮ ಸಿನಿಮಾಗೆ ಇಷ್ಟೊಳ್ಳೆ ಮ್ಯೂಸಿಕ್ ಸಿಕ್ಕಿದೆ ಅಂತ ಒಂಥರ ಹೆಮ್ಮೆ ಅನಿಸ್ತು, ಒಂಥರ ಪ್ರಿವಿಲೇಜ್ ಅಂತು. ಯಾಕಂದರೆ ಪೂರ್ಣ ಅವರಂತೂ ಮ್ಯೂಸಿಕ್ ಅಂತೂ ತುಂಬ ಚೆನ್ನಾಗಿ ಮಾಡೋದು, ಒಂಥರ ಬೇರೆ ಲೆವೆಲಲ್ಲೇ ಮ್ಯೂಸಿಕ್ ಇದೆ. ಅದು ಫಾರೆಸ್ಟ್ ಎಲಿಮೆಂಟ್ಸ್ ಇಟ್ಕೊಂಡು, ಸಿನಿಮಾದ ಮೂಡ್ ಇಟ್ಕೊಂಡು, ಆ ಸಿನಿಮಾದ ಇಮೋಷನ್ಸ್ ಇಟ್ಕೊಂಡು, ಸಿಚುವೇಶನ್ಸ್ ಇಟ್ಕೊಂಡು. ಯಾಕಂದ್ರೆ ನಮ್ಮ ಸಿನಿಮಾದಲ್ಲೂ ತುಂಬ ಹೊಸ ಸಿಚುವೇಶನ್ಸ್ ಇದೆ, ಹೊಸ ಸೀನ್ಗಳಿದೆ, ಹೊಸ ಕ್ಯಾರೆಕ್ಟರ್ ರಿಲೇಷನ್ಶಿಪ್ಸ್ ಇದೆ, ಆಮೇಲೆ ಒಂದಷ್ಟು ಸೈಲೆನ್ಸ್ ಕೂಡ ಇದೆ. ಸೊ ಅದ್ರ ಮಧ್ಯ ಮ್ಯೂಸಿಕ್ನ ಎಲ್ಲಿ ಬೇಕೋ ಅಲ್ಲಿ ಮಾತ್ರ ಪ್ಲೇ ಮಾಡಿ ಸೀನ್ ಎಲಿವೇಶನ್ಸ್ ಆಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ನಾವಾಗಲೇ ನೋಡಿದ್ದೀವಿ, ಒಂದು ಸಾಂಗ್ ಬಿಟ್ಟಿದ್ದಾರೆ, ಅದು ಕೂಡ ಅಲ್ಲಿಯ ಕಾಡುವಾಸಿಗಳು ಅಂದರೆ ಅಡವಿ ವಾಸಿಗಳು ಅವ್ರ ಜೊತೆನೇ ಇಟ್ಕೊಂಡು ಒಂದು ಸಾಂಗ್ ಕಂಪೋಸ್ ಮಾಡಿದ್ದಾರೆ. ಸೊ
ತುಂಬ ಪರ್ಟಿಕ್ಯುಲರ್ ಆಗಿರುತ್ತೆ. ಎಸ್ಪೆಷಲಿ ಪೂರ್ಣ ಅವರ ಪ್ರತಿ ಸಿನಿಮಾಗಳಲ್ಲೂ ಒಂದು ಮ್ಯೂಸಿಕ್ ಎಲಿಮೆಂಟ್ಗಳು ಹೊಸದಾಗಿ ಆ್ಯಡ್ ಮಾಡಿರ್ತಾರೆ. ಇದರಲ್ಲಿ ಅದೊಂದು ಸಾಂಗ್ ಇದೆ, ಅದು ಬಿಟ್ಟು ಸಾಂಗ್ಗಳು ಇದೆಯಾ ಸಿನಿಮಾದಲ್ಲಿ ಹೇಗೆ ಅಂತ? ಇಲ್ಲ, ಅದೊಂದೇ ಸಾಂಗ್. ಆಮೇಲೆ ಆ ಸಾಂಗ್ನ ಏನು ಟ್ರೈ ಮಾಡಿದ್ದಾರೆ ಅಂದರೆ ಅಷ್ಟು ನ್ಯಾಚುರಲ್ ಆಗಿ ಇಟ್ಕೊಳಕ್ಕೆ. ಸೊ ಅದನ್ನ ಎಕ್ಸ್ಟ್ರಾ ಚೇಂಜಸ್ ಮಾಡಿದೆ, ಜಸ್ಟ್ ವಿತ್ ಎಕ್ಸ್ಟ್ರಾ ಇನ್ಸ್ಟ್ರೂಮೆಂಟ್ಸ್ ಆ್ಯಡ್ ಮಾಡಿ. ಬಟ್ ಆ ಸೋಲ್ನ ಹಂಗೆ ಇಟ್ಕೊಂಡು ಬೇರೆ ಏನೂ ಚೇಂಜ್ ಮಾಡೋದು ಬೇಡ. ಅದು ಕಾಡಲ್ಲಿ ಕೇಳಿದಾಗ ಹೆಂಗಿರುತ್ತೆ ಇಲ್ಲೂ ಹಂಗೆ ಅಷ್ಟೇ ಏನೋ ಒಥೆಂಟಿಕ್ ಆಗಿರಬೇಕು ಅಂತ ಅಷ್ಟೇ ಒಥೆಂಟಿಕ್ ಆಗಿ ಸಿನಿಮಾದಲ್ಲಿ ಕೂಡ ಇಟ್ಕೊಂಡಿದ್ದಾರೆ. ಅಷ್ಟು ತುಂಬ ಚೆನ್ನಾಗಿ ವರ್ಕ್ ಮಾಡ್ತಾರೆ. ಅವ್ರಿಗೆ ಇದೆಲ್ಲ ಒಂದು ತುಂಬ ಒಳ್ಳೆ ಕಿವಿ ಇದೆ ಅನಿಸುತ್ತೆ. ಆಮೇಲೆ ಪೂರ್ಣ ಅವರು ನಾನು ಗ್ರಾಮಣ ಸ್ಟಾರ್ಟ್ ಮಾಡಿದ್ದು ಆಲ್ಮೋಸ್ಟ್ ಒಂದು ತುಂಬ ವರ್ಷಗಳಾಗಿತ್ತಲ್ಲ. ಸೊ ಅವಾಗಿಂದ ಅವ್ರ ಜೊತೆ ಟ್ರಾವೆಲ್ ಮಾಡಿದ್ದೀನಿ. ಅವ್ರು ಮಾಡಿರೋ ಎಷ್ಟೋ ಟ್ಯೂನ್ಗಳು ನಮ್ಮ ಸಿನಿಮಾಗಳಿಗೆ ಕೇಳಿದ್ದೀನಿ. ಸೊ ನನಗೆ ತುಂಬ ಖುಷಿಯಾಗಿತ್ತು ಪೂರ್ಣ ಅವರು ಪೆಪ್ಪೆ ಮಾಡ್ತಿದ್ದಾರೆ. ಸೊ ಅದೇ ಟೀಮ್ನ ಇನ್ನೊಂದು ಸಾಂಗ್ ಕೂಡ ಈಗಾಗಲೇ ಸೂಪರ್ ಹಿಟ್ ಆಗೋಗಿದೆ. ಏನು ಈಗ ಒಂದು ಟೀಮ್ ಇತ್ತು, ಕಾಡು ಜನರ ಟೀಮ್, ಸಾಂಗ್ ಸೂಪರ್ ಹಿಟ್ ಆಗೋಗಿದೆ. ಸೊ ಈ ಸಾಂಗ್ ಕೂಡ ನಿಜವಾಗ್ಲೂ ಜನಕ್ಕಾಗಲೇ ಇಷ್ಟ ಆಗ್ತಿದೆ. ಆಮೇಲೆ ಅವ್ರಿಗೆ ಏನೋ ಇದು ಹೊಸದು, ಕನ್ನಡಲ್ಲಿ ಹೊಸದು ಅನ್ನಿಸ್ತಾ ಇದೆ. ಸೊ ನಿಮಗೆ ನೀವು ಸಾಂಗ್ ರೆಕಾರ್ಡಿಂಗ್ ಜೊತೆಗೆ ಹೋಗಿದ್ದಾರೆ, ಯಾಕೆಂದ್ರೆ ಪೂರ್ಣ ಅವರು ಆ ಮೇಕಿಂಗಲ್ಲಿ ಇದ್ದಾರೆ, ಅಂದ್ರೆ ಅವರು ಅಲ್ಲಿಗೆ ಹೋಗಿ ಆ ಸಾಂಗ್ ರೆಕಾರ್ಡ್. ಪೂರ್ಣ ಅವ್ರು ನಾನು ಹೋಗಿರ್ಲಿಲ್ಲ, ಬಟ್ ಡೈರೆಕ್ಟರು ಪೂರ್ಣ ಅವರು, ಆಮೇಲೆ ಪ್ರೊಡ್ಯೂಸರ್ ಅವರು ಎಲ್ಲರೂ. ನೀವ್ಯಾರು ಮೀಟ್ ಮಾಡಿದ್ರಾ ಟೀಮ್ನ? ಹೇಗೆ? ಟೀಮ್ನ ಮೀಟ್ ಮಾಡಿದ್ದೀನಿ. ನಮಗೆ ಶೂಟಿಂಗಿಗೆಲ್ಲ ಬಂದಿದ್ರು. ಆಮೇಲೆ ಒಂದಷ್ಟು ಜನ ಜೊತೆ ಶೂಟ್ ಕೂಡ ಮಾಡಿದ್ವಿ, ಬಟ್ ರೆಕಾರ್ಡಿಂಗಿಗೆ ಹೋಗಿರಲಿಲ್ಲ. ಈವನ್ ಗಂಧದ ಗುಡಿ ಒಳಗೂ ಪುಸರ್ ಹೋಗ್ಬೇಕಾದ್ರೆ ಒಂದಷ್ಟು ಆ ಥರ ಟೀಮ್ಗಳನ್ನ ಮೀಟ್ ಮಾಡಿದ್ದಾರೆ, ಆ ಥರ ಕ್ಯಾರೆಕ್ಟರ್ಗಳನ್ನ ಮಾತಾಡ್ಸಿದ್ದಾರೆ. ಸೊ ನೀವು ಆ ಥರ ಯಾರು ಮುಂಚೆ ಎಕ್ಸ್ಪ್ಲೋರ್ ಮಾಡಿದ್ರೆ ಯಾರು ಸಿಕ್ಕಿದ್ರ ಮ್ಯೂಸಿಕ್ ಟೀಮ್ಗಳನ್ನ ಕೇಳಿಸ್ಕೊಂಡಿದ್ರೆ ಹೇಗೆ ಅನಿಸ್ತಿತ್ತು ಅವ್ರ ಜೊತೆ ಮಾತಾಡಿ? ಅವರ ಸಂಸ್ಕೃತಿಯನ್ನು ನೋಡಿದಾಗ ಹೇಗೆ ಅನಿಸ್ತಿತ್ತು ಅಂತ? ಅಂದರೆ ಅವ್ರದ್ದು ಬಂದ್ಬಿಟ್ಟು ತುಂಬ ಒಥೆಂಟಿಕ್ ವೇ ಆಫ್ ಲಿವಿಂಗ್ ಅಲ್ಲ, ನಮ್ಮೆಲ್ಲದಕ್ಕಿಂತ ಮೋಸ್ಟ್ ಒಥೆಂಟಿಕ್ ವೇ ಆಫ್ ಲಿವಿಂಗ್ ಬಂದ್ಬಿಟ್ಟು ಅವ್ರದ್ದು. ಯಾಕಂದರೆ ಅವರು ಕಾಡಲ್ಲಿ ಗಿಡಗಳ ಮಧ್ಯ ಜೀವಿಸ್ತಾರೆ, ಪ್ರಾಣಿಗಳ ಜೊತೆ ಜೀವಿಸ್ತಾರೆ. ಅಲ್ಲಿ ಏನಂದ್ರೆ ಅವ್ರ ಮನೆಗಳಿಂದ ಒಂದು 2-3 ಕಿಲೋಮೀಟರ್ಸಲ್ಲಿ ಹುಲಿ, ಚಿರತೆ, ಗಿರತೆ ಎಲ್ಲದೂ ಇರುತ್ತೆ. ಆದ್ರೂ ಅಲ್ಲಿ ಮಧ್ಯದಲ್ಲಿ ಕೋಎಕ್ಸಿಸ್ಟ್ ಆಗ್ತಾರೆ. ಆಮೇಲೆ ಅದು ಅವ್ರಿಗೊಂದು ಕನೆಕ್ಷನ್ ಇರುತ್ತೆ ನೇಚರ್ ಜೊತೆ, ಒಂದು ಬಾಂಡಿಂಗ್ ಇರುತ್ತೆ ನೇಚರ್ ಜೊತೆ, ರೆಸ್ಪೆಕ್ಟ್ ಇರುತ್ತೆ, ಅದನ್ನ ವರ್ಷಿಪ್ ಮಾಡ್ತಾರೆ. ಸೊ ನೇಚರ್ಗೆ ಅವ್ರಿಗೊಂದು ರಿಲೇಷನ್ಶಿಪ್ ಇರುತ್ತಲ್ಲ, ಅದೊಂಥರ ಗ್ರೇಟ್. ಅದು ನಾವು ಅದನ್ನ ಒಂದಷ್ಟು ಕಳ್ಕೊಂಡ್ಬಿಟ್ಟಿದ್ದೀವಿ ಅಂತ ಅನಿಸುತ್ತೆ. ಸೊ ಇಂಥ ಜನನ ಇವ್ರನ್ನ ಮೀಟ್ ಮಾಡಿ ಇವ್ರ ಜೊತೆ ಮಾತಾಡಿದಾಗ ಎಲ್ಲೋ ನಾವು ಟ್ರೈ ಮಾಡಿದ್ರೆ ತಿರ್ಗಾ ಅದೆಲ್ಲ ಸಿಗ್ಬೋದು ಅಂತ ಅನ್ಸುತ್ತೆ ಅಂತ. ಈ ಸಿನಿಮಾದಲ್ಲಿ ಡೈಲಾಗ್ಸ್ ಯಾವ ಥರ ಇರ್ತದೆ ಅಂದರೆ, ಟೀಸರ್ ನೋಡೋಕೆ ತುಂಬ ಮೆಚೂರ್ಡ್ ಆಗಿ ಏನೋ ಎಕ್ಸ್ಪ್ರೆಸಿವ್ ಆಗಿ ಏನೋ ಹೇಳ್ತಾ ಇದ್ದಾರೆ, ತುಂಬ ಮೆಚೂರ್ಡ್ ಆಗಿದೆ ಅಂತ. ಇದರಲ್ಲಿ ನಿಮ್ಮ ಡೈಲಾಗ್ಸ್ ಯಾವ ಥರ ಇರುತ್ತೆ ಅಂದರೆ, ಮೆಚೂರ್ಡ್ ಆಗಿರುತ್ತೆ ಅಥವಾ ಆ ಕತೆ ಬಯಸಿದ ಥರ ಚೇಂಜಸ್ ಇರುತ್ತೆ ಹೇಗೆ ಅಂತ? ಅದೇ ಕ್ಯಾರೆಕ್ಟರ್ದು ಆರ್ಕ್ ಅಂತೂ ಚೇಂಜ್ ಇರುತ್ತೆ. ನಿಮ್ಗೆ ಸ್ಟಾರ್ಟಿಂಗ್ ಹೆಂಗೆ ನೋಡ್ತೀರಾ, ಆಮೇಲೆ ಫೈನಲ್ ಹೆಂಗೆ ನೋಡ್ತೀರಾ, ಆ ಕ್ಯಾರೆಕ್ಟರ್ದು ಜರ್ನಿ ಇರುತ್ತೆ. ಆ ಜರ್ನಿಯಲ್ಲಿ ಒಂದಷ್ಟು ಚೇಂಜಸ್ ಆಗುತ್ತೆ ಕ್ಯಾರೆಕ್ಟರ್ಗೆ. ಸೊ ಆ ಕ್ಯಾರೆಕ್ಟರ್ನ ಏನಂತಾರೆ, ಮಾತುಗಳು ಅವ್ರ ವಿಸ್ಡಮ್ ಹೆಂಗೆ ಚೇಂಜ್ ಆಗುತ್ತೆ, ಅದೇ ಥರ ಮಾತುಗಳು ಹಂಗೆ ಚೇಂಜ್ ಆಗ್ತವೆ. ಬಟ್ ಡೈಲಾಗ್ಸ್ ಎಲ್ಲ ತುಂಬ ಸಿಚುವೇಶನಲ್ ಬೇಸ್ಡ್ ಡೈಲಾಗ್ಸ್. ಅಂದರೆ ಈಗ ನರೇಷನ್ ಥರ ಒಂದಷ್ಟು ಕತೆಗಳು, ಅವ್ರು ನರೇಷನ್ ಒಂದಷ್ಟು ಹೋಗ್ತಾ ಇರ್ತಾರೆ, ನರೇಷನಲ್ಲಿ ಹೇಳ್ತಾ ಹೋಗ್ತಿರ್ತಾರೆ, ಜೊತೆಗೆ ಆ ಕ್ಯಾರೆಕ್ಟರ್ಗಳು ಕೂಡ ಮಾತಾಡೋಕೆ ಶುರು ಮಾಡ್ತವೆ. ಆ ಥರ ಪ್ಲೇ ಇರುತ್ತೆ ಹೇಗೆ? ಶಾರ್ಟ್ ನರೇಷನ್ಸ್ ಮಧ್ಯದಲ್ಲಿ ಇರುತ್ತೆ, ಬಟ್ ಅದರ್ವೈಸ್ ಪ್ಲೇನೇ ಹೋಗ್ತಾ ಇರುತ್ತೆ, ಕ್ಯಾರೆಕ್ಟರ್ಸೇ ಮಾತಾಡ್ಕೊಂಡು ಡೈಲಾಗ್ಸ್ ಹೋಗ್ತಾ ಇರುತ್ತೆ. ಓಕೆ, ಈಗ ಬರ್ತಿರೋ ಸಿನಿಮಾ ಪ್ಯಾಟರ್ನ್ಗಳಲ್ಲಿ ಈಗ ಪರ್ಟಿಕ್ಯುಲರ್ ಪೆಪ್ಪೆ ನೋಡೋಕೆ ಬರುವಂಥದ್ದು ಏನು ವಿಭಿನ್ನ ಹೊಸದು ಅಂತ ಏನು ಅನ್ಸುತ್ತೆ ಅಂತ? ಅದೇ ಅನ್ಸುತ್ತಲ್ಲ ನಿಮಗೆ, ಬ್ಯಾಕ್ಗ್ರೌಂಡ್ ನೀವು ಹೊಸ್ತು. ಈಗ ನೀವು ಕೂರ್ಗ್ ಇಲ್ಲ ಒಂದು ಹಿಲಿ ರೀಜನಲ್ಲಿ ಜಾಸ್ತಿ ನೀವು ಒಂದಷ್ಟು ರೊಮ್ಯಾಂಟಿಕ್ ಮೂವೀಸ್ ನೋಡಿರ್ತೀರ, ಇಲ್ಲ ಸಾಂಗ್ ವಿಡಿಯೋಗಳು ನೋಡಿರ್ತೀರ. ಬಟ್ ಒಂದು ಕ್ರೈಮ್ ಕ್ಲೋಸ್ ಆಗಿರೋ ಒಂದು ಮೂವಿ, ಇಲ್ಲ ಒಂದು ಆ್ಯಕ್ಷನ್ ಬೇಸ್ಡ್ ಮೂವಿ, ಆ್ಯಕ್ಷನ್ ಡ್ರಾಮಾ ಇಲ್ಲಿ ಕೂರ್ಗಲ್ಲಿ ಪ್ಲೇಸ್ ಆಗೋದು ಅಂದರೆ ತುಂಬ ಕಮ್ಮಿ ಬಂದಿದೆ. ಸೊ ಅದು ಒಂದು ಹೊಸ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡುತ್ತೆ. ಜೊತೆಗೆ ಅದೇ ಹೇಳಿದ್ನಲ್ಲ, ಅಂದರೆ ಸಿಚುವೇಶನ್ಸ್ ತುಂಬ ಬೇರೆ ಇದೆ, ಸ್ಟೋರಿ ಹೇಳೋ ರೀತಿ ಬೇರೆ ಇದೆ, ಟೆಕ್ನಿಕಲಿ ಪ್ಯಾಟರ್ನ್ಸ್ ಇಲ್ಲ, ಎಡಿಟಿಂಗ್ ಪ್ಯಾಟರ್ನ್ ಬೇರೆ ಇದೆ, ಮ್ಯೂಸಿಕ್ ಬೇರೆ ಇದೆ. ಸೊ ಗ್ಯಾರಂಟ್ಲಿ ಇದೊಂದು ಎಕ್ಸ್ಪೀರಿಯನ್ಸ್ ಅಂತೂ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಕ್ರಿಯೇಟ್ ಆಗುತ್ತೆ. ಆಮೇಲೆ ಸೈಲೆನ್ಸ್ ಜೊತೆ ಸಖತ್ತು ಪ್ಲೇ ಮಾಡಿದ್ದಾರೆ ಡೈರೆಕ್ಟರು. ಸೊ
ಸೊ ಅದೊಂಥರ ಹೋಲ್ ಎಕ್ಸ್ಪೀರಿಯನ್ಸು ಗ್ಯಾರಂಟಿ ಆಚೆ ಬಂದಾಗ. ಆಮೇಲೆ ಏನು ಮಾಡುತ್ತೆ ಅಂದರೆ ಈ ಸಿನಿಮಾ ಪ್ರತಿಯೊಬ್ಬರನ್ನು ಯೋಚನೆ ಮಾಡಿಸುತ್ತೆ, ಸಿನಿಮಾದ ಬಗ್ಗೆ, ಸಿನಿಮಾದ ಸ್ಟೋರಿ ಬಗ್ಗೆ, ಕ್ಯಾರೆಕ್ಟರ್ಸ್ ಬಗ್ಗೆ. ನೀವು ಥಿಯೇಟ್ರಿಂದ ಆಚೆ ಬಂದ್ರೇನು ಅದೊಂದಷ್ಟು ಯೋಚನೆ ಮಾಡ್ತೀರ. ಒಂಥರ ಗುಂಗಿರುತ್ತೆ ಸಿನಿಮಾದು. ಸೊ ಅದಕ್ಕೆ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.